ಆ ಮುದ್ದು ಕಂದಮ್ಮ ತನ್ನದಲ್ಲದ ತಪ್ಪಿಗೆ ಸಾವಿನ ಮನೆ ಸೇರಿದೆ. ಇನ್ನ ಪುತ್ರಿಯನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಇನ್ನೂ ನಿಂತಿಲ್ಲ. ಇದರ ಬೆನ್ನಲ್ಲೇ ವಾಣಿಜ್ಯ ನಗರಿಯ ಜನರು ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡಿ ಆಕೆಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಇನ್ನ ಪೋಷಕರ ಮನೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಹುಬ್ಬಳ್ಳಿ ಜನರು ಈ ಆಘಾತದಿಂದ ಇನ್ನೂ ಹೊರಬಂದಿಲ್ಲ. ಹತ್ಯೆಯಾದ ಬಾಲಕಿ ಪೋಷಕರ ದುಃಖದಲ್ಲಿ ಭಾಗಿಯಾದ ವಾಣಿಜ್ಯ ನಗರಿಯ ಜನರು ವಿಶ್ವೇಶ್ವರ ನಗರದಲ್ಲಿ ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಬಾಲಕಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ನೋವು ವ್ಯಕ್ತಪಡಿಸಿದ್ರು. ಬಾಲಕಿ ನಿವಾಸದವರೆಗೆ ತೆರಳಿ ಸಾಂತ್ವನ ಹೇಳಿದ್ರು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬಾಲಕಿ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ನಾಗಲಕ್ಷ್ಮಿ ಚೌಧರಿ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪಿಎಸ್ಐ ಅನ್ನಪೂರ್ಣ ಮತ್ತು ಸಿಬ್ಬಂದಿ ಆರೋಗ್ಯ ವಿಚಾರಿಸಿ ಫೈರಿಂಗ್ ಮತ್ತು ಆರೋಪಿ ಹಲ್ಲೆ ಬಗ್ಗೆ ಮಾಹಿತಿ ಪಡೆದ್ರು. ಬಾಲಕಿ ಮನೆಯಲ್ಲಿ ಕುಟುಂಬಸ್ಥರ ದುಃಖ ಮಡುಗಟ್ಟಿದೆ. ಪಿಎಸ್ಐ ಅನ್ನಪೂರ್ಣ ಎನ್ಕೌಂಟರ್ ಮಾಡಿದ್ದು ಸರಿ ಇದೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ನಾನೊಂದು ತಾಯಿಯಾಗಿ ಆ ಟೈಮಲ್ಲಿ ನೋಡಿ ಯಾವಾಗಲೂ ಡಿಫೆನ್ಸಿವ್ ನಮಗೆ ಯಾರು ನೋಡಿ ಇಷ್ಟು 3 ಜನಕ್ಕೂ ಅವನು ಅಷ್ಟು ಗಾಯ ಮಾಡಿ ಪೆಟ್ಟು ಮಾಡಿ ಕೆಳಗಡೆ ಡಿಫೆನ್ಸಿವ್ ಆ್ಯಕ್ಷನ್ ಏನು ಮಾಡಿದಾಳ ಆ ಸಮಯಕ್ಕೆ ಅದು ಕರೆಕ್ಟ್, ಅದು ಎರಡನೇ ಮಾತೇ ಇಲ್ಲ. ಇನ್ನು ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಗಾಯಗೊಂಡಿರೋ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ವಿಚಾರಿಸಿದ್ರು. ರಾಜ್ಯ ಸರ್ಕಾರ ಬಾಲಕಿ ಕುಟುಂಬದೊಂದಿಗಿದೆ. ಇನ್ನೂ ಹೆಚ್ಚಿನ ಪರಿಹಾರ ಬೇಕಾದರೆ ಸಿಎಂ ಜೊತೆ ನಾನು ಮಾತನಾಡುತ್ತೇನೆ. ಅವಳಿ ನಗರದ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದೆಂದರು. ಈ ಇನ್ಸಿಡೆಂಟ್ ಆಗಿರತಕ್ಕಂಥದ್ದು ನಿಜಕ್ಕೂ ಇದು ಇನ್ಹ್ಯೂಮನ್ ಇನ್ಸಿಡೆಂಟ್. ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತಂತ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಕೂಡ ಮಾತನಾಡ್ತೀನಿ. ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು. ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ, ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ. ನಾವು ಇನ್ನು ಮುಂದುಗಡೆ ಕ್ಯಾಮ್ರಾ ಕೂಡ ಇಲ್ಲ, ಕೆಲವು ಜಾಗದಲ್ಲಿ ಇಲ್ದಿರಂತ ಕ್ಯಾಮ್ರಾಗಳನ್ನ ಅಳವಡಿಸ್ತೀವಿ. ಮತ್ತೊಂದು ಕಡೆ ಸ್ಥಳೀಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆರೋಪಿ ಹಿತೇಶ್ ಮರಣೋತ್ತರ ಪರೀಕ್ಷೆ ಸಹ ನಡೆಯಿತು. ಇದುವರೆಗೂ ಆರೋಪಿ ಯಾವುದೇ ಮೂಲ ಪತ್ತೆಯಾಗಿಲ್ಲ. ವಿಚಾರಣೆ ವೇಳೆ ಬಿಹಾರದ ಪಾಟ್ನಾದ ನಿವಾಸಿ ಅಂತ ಮಾತ್ರ ಆರೋಪಿ ಬಾಯ್ಬಿಟ್ಟಿದ್ದ. ಹೀಗಾಗಿ ಈ ಮೂಲ ಬೆನ್ನು ಹತ್ತಿರುವ ಪೊಲೀಸರು ಕುಟುಂಬಸ್ಥರು, ಸ್ನೇಹಿತರು, ಹಳೆ ಮಾಲೀಕರನ್ನ ಪತ್ತೆ ಮಾಡುತ್ತಿದ್ದಾರೆ. ಆರೋಪಿ ಏನಿದ್ದಾನೆ ಅವನ ಒಂದು ರೂಟ್ಸ್ಗೆ ಕೂಡ ಹುಡುಕ್ಬಿಟ್ಟು ಅವನದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಿ, ಸದ್ಯಕ್ಕೆ ನಮಗೆ ಹೇಳಿರುವಂಥದ್ದು ಪಟ್ನಾ ಬಿಹಾರ್ ಅಂತ. ಅವನದು ಗ್ರಾಮಸ್ಥರು, ಅವನಿಂದ ಕೆಲಸ ಮಾಡಿದಾಗ ಯಾರಾದರೂ ಜೊತೆಗಿದ್ದವರು ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡುವಂಥ ಪ್ರಯತ್ನ ಈಗಾಗಲೇ ನಡೆದಿದೆ. ನಾನು ಕೂಡ ನಮ್ಮ ಲೀಗಲ್ ಟೀಮ್ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ಕನ್ಸಲ್ಟ್ ಮಾಡಿ ಏನು ಡ್ಯೂ ಪ್ರೊಸೀಜರ್ ಇದೆ ಅನ್ನುವಂಥದ್ದು ನಮಗೆ ಹೇಳಿದ್ದಾರೆ. ವಿ ವಿಲ್ ಟ್ರೈ ಟು ಐಡೆಂಟಿಫೈ ದಿ ಐಡೆಂಟಿಟಿ ಆಫ್ ದಿಸ್ ಪರ್ಸನ್. ಒಟ್ನಲ್ಲಿ ಬಾಲಕಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ದಿಟ್ಟ ಹೆಜ್ಜೆ ಕೈಗೊಂಡಿದ್ದು ರಾಜ್ಯದೆಲ್ಲೆಡೆ ಅಭಿನಂದನೆ ಮಹಾಪೂರ ಸಲ್ಲಿಕೆ ಆಗುತ್ತಿದೆ. ತಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಆ ಪುಟ್ಟ ಕಂದ ಮಣ್ಣಲ್ಲಿ ಮಣ್ಣಾಗಿ ಬಾರದ ಲೋಕಕ್ಕೆ ತೆರಳಿದ್ದಾಳೆ. ಬಾಲಕಿ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಸ್ಥರಿಗೆ ದೇವರು ಧೈರ್ಯ ನೀಡಲಿ ಅಂತ ಹುಬ್ಬಳ್ಳಿ ಜನ ಬೇಡಿಕೊಳ್ಳುತ್ತಿದ್ದಾರೆ. ಸುನಿಲ್ ಪಾಟೀಲ್, ಜಾವೀದ್ ಆದೋನಿ, ಹುಬ್ಬಳ್ಳಿ.